ಸಾಲು ಮರದ ತಿಮ್ಮಕ್ಕ ಮಕ್ಕಳಿಲ್ಲ ಎಂದು ಮರಗಳನ್ನೇ ಮಕ್ಕಳಂತೆ ಸಾಕಿ ಮಕ್ಕಳ ದಿನಾಚರಣೆ ಎಂದೇ ಮರಗಳನ್ನ ಅನಾಥ ಮಾಡಿ ಹೊರಟ ಇವರು 30 ಜೂನ್ 1911ರಂದು ಇಂದಿನ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚಿಕ್ಕರಂಗಯ್ಯ ಹಾಗೂ ವಿಜಯಮ್ಮ ದಂಪತಿಗಳ ಉದರದಲ್ಲಿ ಜನ್ಮ ತಾಳ್ತಾರೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಚಿಕ್ಕ ವಯಸ್ಸಿಗೆ ಶಾಲೆಯನ್ನು ಅರ್ಧಕ್ಕೆ ನಿಲ್ಲಿಸಿ ದನ ಕಾಯುವುದು, ಕುರಿ ಕಾಯುವುದು, ಹಾಗೆ 10ನೇ ವಯಸ್ಸಿಗೆ ಬಂದಾಗ ಕಲ್ಲು ಕ್ವಾರೆಯಲ್ಲಿ ದಿನಗೂಲಿಗಾಗಿ ದುಡಿಯಲಾರಂಭಿಸುತ್ತಾರೆ ತಿಮ್ಮಕ್ಕ. ನಂತರ ತಮ್ಮ 19ನೇ ವಯಸ್ಸಿಗೆ ರಾಮನಗರ ಜಿಲ್ಲೆ ಹುಲಿಕಲ್ನ ಚಿಕ್ಕಯ್ಯ ಎಂಬುವರನ್ನ ಮದುವೆ ಆಗ್ತಾರೆ. ಒಂದು ದಿನ ಬಡ ದಂಪತಿಗಳಿಬ್ಬರು ಬಂಜರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ರಸ್ತೆ ಇದ್ದಕ್ಕೂ ನೆರಳು ನೀಡಲು ಯಾವುದೇ ಮರವಿಲ್ಲದ ಆ ಒಂದು ದೃಶ್ಯ ಅವರು ಸಾಲು ಸಾಲು ಮರಗಳನ್ನ ನೆಡೋಕೆ ಸ್ಫೂರ್ತಿಯಾಯಿತು. ಅವರನ್ನ ವೃಕ್ಷ ಮಾತೆಯನ್ನಾಗಿಸಿತು. ಮಕ್ಕಳಿಲ್ಲದ ಕಾರಣ ಜನ ಆಕೆಯನ್ನ ಬಂಜೆ ಎಂದು ಅವಮಾನಿಸಿದ್ದಕ್ಕೆ ಮನನೊಂದು ಆತ್ಮಹತ್ಯೆಗೂ ಯತ್ನಿಸಿದವಳು ಮುಂದೆ 8,000 ಮರಗಳಿಗೆ ತಾಯಿಯಾಗ್ತಾಳೆ. ಅವರ ಈ ಅಭೂತಪೂರ್ವ ಸಾಧನೆಗೆ 2019ರಲ್ಲಿ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ, 2016ರಲ್ಲಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, 2017ರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿ ವೃಕ್ಷಮಾತಾ ಪ್ರಶಸ್ತಿ ಸೇರಿದಂತೆ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. 2016ರಲ್ಲಿ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅನ್ನುವ ಸಂಸ್ಥೆ ಇವರನ್ನ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಹಾಗೂ ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರೆಂದು ಪಟ್ಟಿ ಮಾಡಿತು. ಹಾಗೆ ಅಮೆರಿಕ ಮೂಲದ ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್ ಸಂಸ್ಥೆಯು ಅವರ ಸಂಸ್ಥೆಗೆ ತಿಮ್ಮಕ್ಕನವರ ಹೆಸರಿಟ್ಟು ಅವರಿಗೆ ಗೌರವ ಸಲ್ಲಿಸಿದೆ. ಈ ಮಹಾತಾಯಿಯನ್ನ ಕಳೆದುಕೊಂಡು ಮನುಷ್ಯರಷ್ಟೇ ಕಣ್ಣೀರುಡುತ್ತಿಲ್ಲ, ಬೀಸೋ ಗಾಳಿಯಿಂದ ಹಿಡಿದು ಹಾರೋ ಹಕ್ಕಿಯವರೆಗೂ ಕಣ್ಣಂಚಲ್ಲಿ ನೀರು ತುಂಬಿದ್ದವು.